ಇನ್ನು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಇಡಿ ಅಧಿಕಾರಿಗಳು ಸ್ಫೋಟಕ ಅಂಶವನ್ನ ಬಯಲು ಮಾಡಿದ್ದಾರೆ. 89.65 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ವಾಲ್ಮೀಕಿ ನಿಗಮದ ಹಣವನ್ನ ಚುನಾವಣೆಯಲ್ಲಿ ಮದ್ಯ ಹಂಚೋದಕ್ಕೆ ಬಳಸಲಾಗಿದೆ ಅಂತ ಇಡಿ ಅಧಿಕಾರಿಗಳು ಅಧಿಕೃತವಾಗಿ ಘೋಷಿಸಿದ್ದಾರೆ. ಒಟ್ಟಲ್ಲಿ ಚೆನ್ನಾಗಿ ಹೊಡ್ಕೊಂಡಿದ್ದಾರಪ್ಪ ಎಲ್ಲರೂ. ಅದು ಯಾರು ಹೊಡೆದಿದ್ದಾರೋ ನಾನು ಹೇಳಿದವ್ರಲ್ಲ ಅಲ್ಲ, ಅವ್ರನ್ನೂ ಸರಿ, ಅವ್ರು ಹೊಡೆದಿದ್ರೆ ಸರಿ. ಚೆನ್ನಾಗಿ ತಿಂದಿದ್ದಾರೆ. ಎಷ್ಟು ಸುಲಭವಾಗಿ ತಿನ್ಬೋದ್ರಪ್ಪ ರಾಜ್ಯದಲ್ಲಿ ಕಾಸನ್ನು. ಹೊರತುಪಡಿಸಿದ್ರೆ ಐಷಾರಾಮಿ ಕಾರುಗಳನ್ನು ಕೂಡ ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಲ್ಯಾಂಬರ್ಗಿನಿ ಉರಿಸ್ ಸೇರಿದಂತೆ ಟಾರ್ ಹಾಗೂ ಫಾರ್ಚುನರ್ ವಿವಿಧ ಬಗೆಯ ಒಂದು ಹೈ ಹ್ಯಾಂಡ್ ಕಾರ್ಗಳನ್ನು ಕೂಡ ಚೆನ್ನಾಗಿದೆ. ಎಷ್ಟು ಬುದ್ಧಿವಂತರ ರಾಜ್ಯ, ದುಡ್ಡೊಡೆದು ತಿನ್ನೋದ್ರಲ್ಲಿ. ಎಸ್. ಈ ಮಧ್ಯೆ ಇವತ್ತು ನಾಗೇಂದ್ರ ಅವರ ಪತ್ನಿ ಅವರನ್ನು ಕೂಡ ಇಡಿ ವಿಚಾರಣೆಗೆ ಒಳಪಡಿಸಿದೆ. ಅವರ ಹೆಸರಿನಲ್ಲಿ ಹಣದ ವ್ಯವಹಾರ ನಡೆದಿದೆ, ಅದಕ್ಕೆ ಅವ್ರನ್ನ ಕರೆದಿದ್ದಾರೆ. ಅದಕ್ಕೆ ವಿಚಾರಣೆ ಅವ್ರೇನು ಮಾಡಿರ್ತಾರೆ ಮಾಡಿಲ್ವೋ ಗೊತ್ತಿಲ್ಲ, ಅದು ಅವ್ರ ಹೆಸರಲ್ಲಿ ನಡೆದ್ಬಿಟ್ಟಿದೆ ಅದಕ್ಕೆ.